ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ಶಾಸಕರಾದ ಕೆ.ಎಚ್. ಪುಟ್ಟಸ್ವಾಮಿ ಗೌಡರ ಪಾಲಾದ ನಗರ ಸಭೆಯ ಅಧ್ಯಕ್ಷರ ಸ್ಥಾನ. ಕೆ.ಎಚ್. ಪುಟ್ಟಸ್ವಾಮಿಗೌಡರ ಬೆಂಬಲಿತ ಅಭ್ಯರ್ಥಿಗಳಾದ ಲಕ್ಷ್ಮೀನಾರಾಯಣ್ ರವರು 17 ಮತಗಳನ್ನು ಪಡೆದು 4 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಮತ್ತು ಉಪಾಧ್ಯಕ್ಷರ ಸ್ಥಾನವನ್ನು ಶಾಸಕರ ಬೆಂಬಲಿತ ಅಭ್ಯರ್ಥಿಯಾದ ಫರೀದ್ ರವರು 16 ಮತಗಳನ್ನು ಪಡೆದು 3 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನದ ಅಭ್ಯರ್ಥಿಯಾದ ಸುಬ್ಬರಾಜುರವರು 13 ಮತಗಳನ್ನು ಪಡೆದು 4 ಮತಗಳ ಅಂತರದ ಸೋಲಿದ್ದಾರೆ. ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದ ಅಮರ್ ರವರು 13 ಮತಗಳನ್ನು ಪಡೆದು 3 ಮತಗಳ ಅಂತರದಿಂದ ಸೋತಿದ್ದಾರೆ. ತೀವ್ರ ಕುತೂಹಲದಿಂದ ನಡೆದ ಚುನಾವಣೆ. ಕೊನೆಗೆ ಕೆ.ಎಚ್. ಪುಟ್ಟಸ್ವಾಮಿಗೌಡರ ಅಭ್ಯರ್ಥಿಗಳು ಗೆಲುವು ಪಡೆದು ನಗರ ಸಭೆಯ ಅಧಿಕಾರವನ್ನು ಪಡೆದುಕೊಂಡರು. ಇದೇ ವೇಳೆಯಲ್ಲಿ ಆರ್. ಅಶೋಕ್, ಕಾಂತರಾಜು, ಗಂಗಾಧರಪ್ಪ, ಶ್ರೀನಿವಾಸ ಗೌಡ, ಕೆ.ಎಚ್.ಪಿ. ಬಣದ ಎಲ್ಲ ಮುಖಂಡರು ಭಾಗವಹಿಸಿ ಸಂಭ್ರಮಿಸಿದರು. ಯಾರ ಕಡೆ ಲಕ್ಷ್ಮೀನಾರಾಯಣ್ ಕಡೆ 17, ಕಾಂಗ್ರೆಸ್ ಕಡೆ 13 ಬಿದ್ದಿದೆ. ಉಪಾಧ್ಯಕ್ಷ ಫರೀದ್ ಕಡೆ 16, ಕಾಂಗ್ರೆಸ್ ಕಡೆ 15. ಬಿಜೆಪಿ ಸದಸ್ಯರು ಅಟೆಂಡ್ ಆಗಿದ್ರೆ ಇಲ್ಲ, ಬಿಜೆಪಿ ಸದಸ್ಯರು ಇಬ್ಬರು ಬಂದಿದ್ದಾರೆ. ಸಾವಿತ್ರಮ್ಮ ಅಂತೇಳಿ ಇವರು ಅಧ್ಯಕ್ಷರಿಗೆ ನಿಂತಿರೋರು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮೊದಲಿಗೆ. ಹಾಗಾಗಿ ನಾವು ಮಾಡಬೇಕು ಅಂತೇಳಿ ಅದೆಲ್ಲ 3 ಸಂಖ್ಯಾಬಲ ಆಯಿತು. ಬಿಜೆಪಿ ಇಬ್ಬರು ಬಂದಿದ್ದಾರೆ. ಗೈರಾಗಿರೋದು ಯಾರು? ಒಬ್ಬರು ಪುಣ್ಯವತಿ ಜೈನ್ ಒಬ್ಬರೇ ಅವ್ರು ಬಂದಿಲ್ಲ. ಅಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದಂಥ ಶ್ರೀಯುತ ಲಕ್ಷ್ಮೀನಾರಾಯಣ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಸ್ಪರ್ಧೆ ಮಾಡಿದಂಥ ಶ್ರೀಯುತ ಫರೀದ್ ಅವರು ಅಭೂತಪೂರ್ವವಾದಂಥ ಜಯವನ್ನು ಸಾಧಿಸಿದ್ದಾರೆ. ನನ್ನ ಕಡೆಯಿಂದ ಶುಭಾಶಯಗಳನ್ನು ಕೋರ್ತೀನಿ. ಅದೇ ರೀತಿ ಈ ಒಂದು ವಿಜಯಕ್ಕೆ ಕಾರಣ ನಾನು ಶಾಸಕನಾಗಿ ನನಗಿಂತಲೂ ಹೆಚ್ಚಾಗಿ ನನಗೆ ಬಿಗಿನಿಂಗ್ನಲ್ಲಿ ಒಂದು ಗೊಂದಲ ಇತ್ತು. ಈ ಚುನಾವಣೆಗೆ ಸ್ಪರ್ಧೆ ಮಾಡಬೇಕೋ ಬೇಡವೋ ಅನ್ನೋ ಗೊಂದಲ ಇತ್ತು. ಆದರೆ ನಮ್ಮೆಲ್ಲ ಮುಖಂಡರುಗಳು, ನಮ್ಮೆಲ್ಲ ಸದಸ್ಯರುಗಳು, ನಗರದ ಸದಸ್ಯರು ಮತ್ತು ನಮ್ಮ ಕೆಪಿಗಳ ಮುಖಂಡರುಗಳ ಒತ್ತಡ ಮತ್ತು ಒತ್ತಾಯ ಇಲ್ಲ ಸರ್, ನಾವು ಗೆದ್ದು ಸಾಧಿಸಲ್ಲ, ನಾವು ಚುನಾವಣೆ ಸ್ಪರ್ಧೆ ಮಾಡಲೇಬೇಕು. ನಗರದ ದೃಷ್ಟಿಯಿಂದ, ನಮ್ಮೆಲ್ಲ ಕಾರ್ಯಕರ್ತರ ದೃಷ್ಟಿಯಿಂದ, ನಮ್ಮ ನಗರಸಭೆ ಸದಸ್ಯರ ದೃಷ್ಟಿಯಿಂದ ನಮಗೆ ವಿಜಯ ಬೇಕಾಗಿದೆ ಅನ್ನೋ ಒಂದು ಉತ್ಸಾಹವನ್ನು ನನ್ನ ತುಂಬಿದರು. ಈ ಒಂದು ವಿಜಯಕ್ಕೆ ನನಗಿಂತ ಹೆಚ್ಚಾಗಿ ನಮ್ಮ ಮುಖಂಡರು ಹೆಸರು ಮುಖಂಡರುಗಳಾಗ್ತಾರೆ. ಒಬ್ಬರು ಏನಾದ್ರು ಬಿಟ್ಟರೆ ಆಮೇಲೆ ಅಪಾರ್ಥ ಬಂದಿಂದ ನ್ಯಾಯಾಲಯ ಸೇವೆ ಬರ್ತಾ ಇಲ್ಲ. ನಮ್ಮ ಮುಖಂಡರು ಮತ್ತು ನಮ್ಮ ನಗರಸಭೆ ಸದಸ್ಯರು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾಗಾರ್ಜುನ ಮೊದಲು ಮಾಡಿದ್ದು, ಆದರೂ ಕೂಡ ಬೇಜಾರು ಮಾಡ್ತಿದ್ದಾರೆ. ಅದನ್ನ ಕೋರ್ಟ್ ತಗೊಂಡು ಆ ಹುಡುಗರು ಕೂಡ ಬಹಳ ಸ್ಫೋರ್ಟಿವಾಗಿ ಈ ಒಂದು ವಿಜಯ ಆಗಬೇಕು, ಇಬ್ಬರು ಗೆಲ್ಬೇಕಾದ್ರೆ ಕೆರೆಯಿಂದ ನಿಂತ್ಕೊಂಡು ಬಹಳ ಕಷ್ಟಪಟ್ಟು ಅವರು ಕೂಡ ಎಲ್ಲ ಕಷ್ಟಪಟ್ಟಿದ್ದಾರೆ. ಅದರಿಂದ ಎಲ್ಲ ಮುಖಂಡರುಗಳಿಗೆ ಮತ್ತು ಎಲ್ಲ ನಮ್ಮ ಸದಸ್ಯರು ಎಲ್ಲರಿಗೂ ಕೂಡ ಈ ವಿಜಯಕ್ಕೆ ಕಾರಣರಾದಂಥ ನಮ್ಮ ಎಲ್ಲರೂ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತೀನಿ. ಈ ವಿಜಯ ಯಾತಕ್ಕೆ ಬೇಕಾಯಿತು ನನಗೆ ವೈಯಕ್ತಿಕವಾಗಿ ಎಲ್ಲಿ ಕೈಯಾಗಿ ಗೊಂದಲಗಳಾಗ್ತವೋ, ಬೇರೇನು ಅಪಾದ್ಯ ಮಾಡ್ತಾವೋ, ಇಲ್ಲದೆಲ್ಲ ರೂಮರ್ ಸಭೆ ಎಲ್ಲಿ ಗೊಂದಲ ಮಾಡ್ತಾರೋ ಅದೊಂದು ಆದರೆ ಸೂತ್ರವಾಗಿ ನಮಗೆ ನಮ್ಮ ಮುಖಂಡರು, ನಮ್ಮ ನಗರಸಭೆ ಸದಸ್ಯರು, ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ದೊಡ್ಡ ಅದು ನನಗೆ ಬಹಳ ಹೆಮ್ಮೆ ತಂದಿದೆ, ಸಂತೋಷ ತಂದಿದೆ. ಯಾಕೆಂದ್ರೆ ಈ ಒಂದು ನಗರವನ್ನ ಅಭಿವೃದ್ಧಿಗೊಳಿಸಬೇಕು, ಬಹಳಷ್ಟು ಕೆಲಸ ಮಾಡಬೇಕು ಅನ್ನೋ ನನ್ನ ಆಸೆ. ಸಿಎಂ ಫಂಡ್ ಅಲ್ಲಿ ಬಂದಂತ ಸುಮಾರು 25 ಕೋಟಿ ದುಡ್ಡಲ್ಲಿ ರೂರಲ್ಲು ಮತ್ತು ಬೇರೆ ಬೇರೆ ಕ್ಷೇತ್ರಕ್ಕೆ ಬಂದಿದ್ರು ಕೂಡ
ಅದೇ ದುಡ್ಡನ್ನು 8 ಕೋಟಿ ತಂದು ನಗರಕ್ಕೆ ಹಾಕಿದ್ದೀನಿ. MP ಗ್ರಾಂಟಲ್ಲಿ 1.5 ಕೋಟಿ ತಂದು ಹಾಕಿದ್ದೀನಿ, 31 ಕೋಟಿ. ಅದೇ ರೀತಿ ಮಿನಿಸ್ಟ್ರಿ ಮನ್ಸು ಮಾಡಿ ಅವರೇ ಒಂದು 15 ಕೋಟಿ ಕೊಡ್ತಾರೆ. ಇವೆಲ್ಲ ಲೆಕ್ಕ 30 ಕೋಟಿ ಕೆಲಸ ಈಗ ಸ್ಟಾರ್ಟ್ ಆಗಬೇಕಾಗಿದೆ. ಹಾಗೆಯೇ ಇನ್ನು ಮುಂದೂ ಕೂಡ ನಗರಕ್ಕೆ ಸಮಸ್ಯೆ ಏನಿದೆ, ನಗರದ ಸಮಸ್ಯೆಯನ್ನು ಪರಿಹರಿಸಬೇಕು. ಈ ನಗರ ಬೆಳೀತಾ ಇದೆ, ಇದನ್ನ ಅಭಿವೃದ್ಧಿಗೊಳಿಸಬೇಕು. ಈಗ ಬೇರೆಯವರಿಗೆ ಅಧಿಕಾರ ಹೋಯ್ತು ಅಂತಂದ್ರೆ ಕಷ್ಟ ಆಗ್ತದೆ. ನಾನು ಏನು ಶಾಸಕರ ಕೆಲಸ ಮಾಡ್ತೀನೋ, ನಗರಸಭೆಯಲ್ಲೂ ಕೂಡ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ರೆ ಖಂಡಿತವಾಗೂ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತವೆ. ನಾನು ಸರ್ಕಾರದಲ್ಲಿ ಏನು ಅನುದಾನ ಕೊಡ್ತೀನೋ ಅದು ಸಮರ್ಪಕವಾಗಿ ಬಳಕೆ ಆಗ್ತದೆ, ಅಭಿವೃದ್ಧಿ ಆಗುತ್ತೆ ಅಂತ ನಗರದ ದೃಷ್ಟಿಯಿಂದ ನಾನು ಕೂಡ ಶ್ರಮ ಹಾಕಬೇಕಾಗಿದೆ, ನಗರದ ಮೇಲೆ ಪ್ರೀತಿಯಿಂದ. ಈಗಾಗಲೇ ನಗರದ ಬಗ್ಗೆ ನಿಮಗೆಲ್ಲ ಮಾತು ಕೊಟ್ಟಿದ್ದೀನಿ. ನನ್ನ ಪೀರಿಯಡ್ನಲ್ಲಿ ನಗರಕ್ಕೆ 24 ಗಂಟೆ ನೀರು ಬರುವಂಥ ವ್ಯವಸ್ಥೆಯನ್ನು ಹೆಚ್ಚಿನ ಮನೆ ಹೋಗಿದ್ದೆ. ಹೆಚ್ಚಿನ ವೇಳೆ ನಾವು ಎಲ್ಲ ನಮ್ಮ ಮುಖಂಡರುಗಳೆಲ್ಲ 50 ಜನ ಬಂದು ಸಾಕ್ಷಿಭೂತರಾಗಿ ಬಂದ್ರಪ್ಪ, ನನ್ನ ಕರೆದಿದ್ರು. ಆದ್ರೂ ಕೂಡ ನಾನು ಒಬ್ಬರೇ ಹೋಗೋ ಬದಲು ಒಂದು 10-15 ಜನ ಕರ್ಕೊಂಡು ಹೋಗೋಣ, ಯಾರೋ ಇಂಪಾರ್ಟೆಂಟ್ ಲೀಡರ್ ಅಂತ ನೋಡಿದ್ರು. ಎಲ್ಲ ಸೇರ್ಕೊಂಡು 50 ಜನ ಮೇಲಾದ್ರು. ಅವರೆಲ್ಲ ಸಾಕ್ಷಿಭೂತವಾಗಿ ಇವತ್ತೇನು ಎತ್ತಿನ ಹೊಳೆ ಮೊದಲನೇ ಹಂತಕ್ಕೆ ಸಾಕ್ಷಿಭೂತವಾಗಿ ನಮ್ಮ ಮುಖಂಡರು ಕೂಡ 50 ಜನ ಸಾಕ್ಷಿಯಾದರು. ಅಲ್ಲಿ ಕೂಡ ಮಾನ್ಯ ಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟೆ. ಮೊದಲು ಕೂಡ 4-5 ವರ್ಷ ನಮ್ಮೆಲ್ಲ ಹೇಳಿದ್ದೆ, ನಮ್ಮ ಮೂರ್ತಿಯವರಿಗೆ ಇವ್ರಿಗೆಲ್ಲ ಮೊದಲೇ ಹಬ್ಬದವ್ರಿಗೆ ಹೇಳಿದ್ದೆ. 4 ವರ್ಷದಿಂದಲೇ ನಾನು ಎಲೆಕ್ಷನ್ಗೆ ಇನ್ನು ಇಲ್ಲಿ ಪಾದಾರ್ಪಣೆ ಮಾಡಿದಾಗಲೇ ಈ ಕ್ಷೇತ್ರಕ್ಕೆ ಎತ್ತಿನೊಳ್ಳೆ ಬರಬೇಕು ಅಂತ ಮೊದಲೆಲ್ಲ ಇಂಜಿನಿಯರು ಒಬ್ರು ಯಾರಿದ್ರು, MD ಇದ್ರು, ಇಂಜಿನಿಯರ್ ಚೀಫ್ ಇಂಜಿನಿಯರ್ ಅಂತ ಮೇಲಾದಂಥ MD ಇದ್ರು. ಇವ್ರಿಗೆಲ್ಲ ಪರಿಚಯ ಮಾಡಿಕೊಟ್ಟೆ ಮನೆ ಎತ್ತಿನೊಳ್ಳೆದಲ್ಲಿ. ಅವರಿಗೆ ಮನವರಿಕೆ ಮಾಡಿಕೊಟ್ಟು ಎಲ್ಲಿ ನೀರೇ ಬರಲ್ಲ ಈ ಕಡೆ ಚಿಕ್ಕಬಳ್ಳಾಪುರ ಇದಕ್ಕೆ ಯಾರೇ ನೀರು ಬರ್ತದೋ, ಕೋಲಾರಕ್ಕೆ ಬರ್ತದೋ, ಚಿಕ್ಕಬಳ್ಳಾಪುರಕ್ಕೆ ಬರ್ತದೋ, ನಿಧಾನಕ್ಕೆ ಬರ್ಬೋದು, ಒಂದು ಭರವಸೆ ಕೊಡ್ತೀನಿ. ಆಗಲೇ ನಾನು ಪ್ಲಾನ್ ಮಾಡಿ ಆ ಒಬ್ಬ MDಗೆ ನಾನು ಮನವರಿಕೆ ಮಾಡಿಕೊಟ್ಟು ನಮಗೆ ಗೌರಿಬಿದನೂರಿಗೆ ಎಲ್ಲರಿಗಿಂತ ಮುಂಚೆ ನೀರು ಬರಬೇಕು, ಯಾರೇ ನೀರು ಕಡಿಮೆ ಆದರೂ ನನಗೆ ಗೌರಿಬಿದನೂರು ನೀರು ಕಡಿಮೆ ಆಗಬಾರ್ದು ಅಂತ 4 ವರ್ಷದಲ್ಲಿ ಅವರಿಬ್ಬ 30 ವರ್ಷದ ಸ್ನೇಹಿತರು. ಅವರು ಮಾಧವನವರು 30 ವರ್ಷದ ಸ್ನೇಹಿತರು ನನಗೆ. ಅವರು MD ಆಗಿದ್ರು. ಅವರು ಹೇಳಿದಾಗ ನಾನು ಯಾರು ಹೇಳಿಲ್ಲ, ಸೀಕ್ರೆಟ್ ಆಗಿ ಅದನ್ನ ಕಾರ್ಯಗತ ಮಾಡಿದ್ದು. ತೂಬಾಕ್ಸಿಯಲ್ಲಿ ಚಾನಲ್ಗೆ ಸಪ್ರೇಟ್ ಗೌರಿಬಿದನೂರು ತೂಬಾಕ್ಸಿ ಅದು ಹಣ ಇದರಲ್ಲಿ ಗ್ರಾವಿಟಿ ಇದರೊಳಗೆ ನಮ್ಮ ಕೆರೆಗಳು ತುಂಬಬೇಕು, ನಮ್ಮ ನಗರಕ್ಕೆ ನೀರಾಗಬೇಕು ಅಂತ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಖಂಡಿತ ನಾನು ಇರೋದ್ರೊಳಗೆ ಇನ್ನು 4 ವರ್ಷ 3.25 ವರ್ಷ ಇರ್ತೀವಿ. ಇನ್ನು 2 ವರ್ಷದ ಒಳಗಡೆನೆ, 1.5 ವರ್ಷದಿಂದ 2 ವರ್ಷದ ಒಳಗಡೆನೆ ಕೆರೆ ತುಂಬಿಸುವಂತ ಕೆಲಸ, ನಗರಕ್ಕೆ ನೀರು ಬರುವಂತ ಕೆಲಸ ಖಂಡಿತ ಮಾಡೇ ಮಾಡ್ತೀವಿ. ಇಂಥ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಅಧಿಕಾರ ಇರಬೇಕು. ನಾನೊಂಥರ ಹೇಳಿ ನಗರಸಭೆಯಲ್ಲಿ ಒಂಥರ ಏನೋ ಮಾಡಕ್ ಹೋದ್ರೆ ಇವರು ಹೊಂದಾಣಿಕೆ ಇಲ್ಲ ಅಂದ್ರೆ ನನಗೆ ನಗರದ ಅಭಿವೃದ್ಧಿ ಎಲ್ಲಿ ಕುಂಠಿತ ಆಗುತ್ತೋ ಅನ್ನೋ ಒಂದೇ ದೃಷ್ಟಿಗೋಸ್ಕರ ನಮ್ಮ ಮುಖಂಡರುಗಳು ಮತ್ತು ನಮ್ಮ ನಗರಸಭೆ ಸದಸ್ಯರುಗಳು ನಾವೆಲ್ಲ ಯೋಚನೆ ಮಾಡಿ ನಮ್ಮ ಕೈಗೆ ಅಧಿಕಾರ ತಗೋಬೇಕು ಅಂತ ಮನಸ್ಸು ಮಾಡಿ. ಅದೇ ತರ ನಿಮ್ಮೆಲ್ಲರ ಆಶೀರ್ವಾದದಿಂದ, ಕಾರ್ಯಕರ್ತರ ಆಶೀರ್ವಾದದಿಂದ ಇವತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ನಮ್ಮವರೇ ಆಗಿದ್ದಾರೆ. ಎಲ್ಲರಿಗೂ ಕೂಡ ಈ ವಿಚಾರದ ಧನ್ಯವಾದಗಳು ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿದೆ ಎಲೆಕ್ಷನ್. ಅದಕ್ಕೆ ಕಾರಣಕರ್ತರಾದಂಥ ಎಲೆಕ್ಷನ್ ಮಾಡುವಾಗ ನಮ್ಮ ನಗರಸಭೆ ಆಯುಕ್ತರಾದಂಥ ಗೀತಾ ಮೇಡಮ್ ಅವರು ಮತ್ತು ಈ ಒಂದು ಚುನಾವಣೆಯ ನೇತೃತ್ವವನ್ನು ವಹಿಸಿಕೊಂಡಂತ AC ಅವರು ಇಬ್ಬರು ಕೂಡ ಬಹಳ ಸುಸೂತ್ರವಾಗಿ ಸಿಸ್ಟಮ್ಯಾಟಿಕ್ ಆಗಿ ಯಾವುದೇ ಗೊಂದಲ ಆಗದಂಗೆ ಚುನಾವಣೆ ಮಾಡಿ ಈ ಒಂದು ಚುನಾವಣೆ ಸಕ್ಸಸ್ಫುಲ್ ಆಗಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಗೀತಾ ಮೇಡಮ್ ಅವರಿಗೆ ಮತ್ತು ಅಶ್ವಿನ್ ಯಾರು AC ಅವರು ಅವರಿಬ್ಬರು ಕೂಡ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ಹಾಗೆಯೇ ಪತ್ರಕರ್ತರ ಮಿತ್ರರು ಎಲ್ಲ ಬಂದು ಇವತ್ತ ನಮ್ಮ ಕಾರ್ಯಕ್ರಮವನ್ನ ಎಲ್ಲ ಮಿತ್ರ ಮಾಡಕ್ಕೆ ಬಂದಿದ್ದಾರೆ. ಎಲ್ಲ ಪತ್ರಕರ್ತರ ಮಿತ್ರರು ಕೂಡ ಈ ಕಾರ್ಯಕ್ರಮ ಬಂದಂತೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹೇಳೋದಿಷ್ಟೇನೆ, ಈ ಒಂದು ನಿಮ್ಮ ಅವಧಿಯಲ್ಲಿ ನಮಗೆ ಹಾಗೂ ನನ್ನ ಮುಖಂಡರುಗಳಿಗೆ ಕೆಟ್ಟ ಹೆಸರು ಬರದಂತೆ ಆಡಳಿತವನ್ನು ನಡೆಸಿ ನಮ್ಮ ಮುಖಂಡರು ಎಷ್ಟು ಪ್ರೀತಿಯಿಂದ ಎಲ್ಲರೂ ಕೂಡ ನಿಮ್ಮಗೋಸ್ಕರ ದುಡಿದಿದ್ದಾರೆ. ನಗರಸಭೆ ಸದಸ್ಯರು ದುಡಿದಿದ್ದಾರೆ. ಅವ್ರು ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆ ಇಲ್ಲದೆ ನಗರಸಭೆ ಸದಸ್ಯರು ಬಂದು ನಾವೇನು ಹೇಳ್ತೀವಿ ಅದನ್ನು ಪಾಲನೆ ಮಾಡಿದ್ದಾರೆ. ಅವ್ರನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ಕಾರ್ಯಕರ್ತರು ಮುಖಂಡರು ಗಮನದಲ್ಲಿ ಇಟ್ಕೊಳ್ಳಿ. ನಗರದ ಜನತೆಯನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅವ್ರಿಗೆ ಯಾವುದಕ್ಕೂ ಕೆಟ್ಟ ಹೆಸರು ಬರದಂಗೆ ನೀವು ಕಾರ್ಯನಿರ್ವಹಣೆ ಮಾಡಬೇಕು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಕೇಳ್ತಾ, ಆದರೂ ಕೂಡ ಯಾರು ಕಾಂಗ್ರೆಸ್ನಿಂದ ಇರ್ಬೋದು, ಇನ್ನೊಬ್ಬರು ವಿರೋಧ ಪಕ್ಷದಲ್ಲಿ ಯಾರಿದ್ರು ಕೂಡ ಎಲ್ಲರನ್ನು ಹೊಂದಾಣಿಕೆ ಮಾಡಿಕೊಂಡು ನೀವು
ಇಡೀ ನಗರವನ್ನು, ಯಾಕೆಂದರೆ ನಮ್ಮ ನಗರಸಭೆ ಸದಸ್ಯರು ಎಲ್ಲಿ ವಾರ್ಡ್ ಹೋಗುತ್ತಲೇ ಅಲ್ಲ, ಸಮಸ್ಯೆಗಳು ಇಲ್ಲೇ ನಗರದಲ್ಲಿ ಜನ ಮುಖ್ಯ ನಮಗೆ. ಆ ನಗರಸಭೆ ಸದಸ್ಯರು ಏನೇ ಒಂದು ವ್ಯಕ್ತಿ ಇದ್ರೂ ಕೂಡ ಅಲ್ಲಿ ಜನತೆಗೆ ಏನೇನಾದರೂ ಕಷ್ಟ ಬಂದಾಗ, ಅಲ್ಲಿ ಏನೋ ಸಮಸ್ಯೆ ಬಂದಾಗ ನಮ್ಮ ಸದಸ್ಯರು ಇಲ್ಲದೇ ಇದ್ದರೂ ಕೂಡ ಅವರ ಜನತೆಯ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ಬೇರೆ ವಾರ್ಡಿನ ಕಷ್ಟ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅದನ್ನು ಕೂಡ ನೀವು ಸ್ಪಂದನೆ ಮಾಡಬೇಕು ಅಂತ ನಿಮಗೆ ಕಿವಿ ಮಾತು ಹೇಳ್ತಾ, ನೀವು ಅಚ್ಚುಕಟ್ಟಾಗಿ ಇನ್ನಿರೋ ಒಂದು ವರ್ಷ 4 ತಿಂಗಳಿದೆ, ಅಷ್ಟು ಸಮಯ ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಒಂದು ಟೀಕೆ ಟಿಪ್ಪಣಿಗೆ ಒಳಗಾಗದಂಗೆ ಟ್ರಾನ್ಸ್ಪರೆನ್ಸಿ ಇಟ್ಕೊಂಡು ನೀವು ಅಧಿಕಾರವನ್ನು ನಡೆಸಿ ನನಗೆ ಒಳ್ಳೆಯ ಹೆಸರು ತಂದುಕೊಡಿ ಅಂತ ನಿಮ್ಮನ್ನ ಕೇಳ್ಕೊಡ್ತೀನಿ. ಈ ಅವಕಾಶ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಸಹಯೋಗದಲ್ಲಿ ಬಂದಿದ್ದೀವಿ, ಅವ್ರ ಜೀವನದಲ್ಲಿ ನಡೆಯಲ್ಲ, ಅವ್ರು ಹೇಳೋ ಪ್ರಶ್ನೆ ನಾವು ಮಾಡಿಕೊಂಡು ಒಳ್ಳೆಯ ಕೆಲಸ ಬಂದು ಒಳ್ಳೆಯ ಅಭಿವೃದ್ಧಿ ಮಾಡಿಕೊಂಡು सक्सेस ಬಿಟ್ಬಿಡ್ರಿ